ಆ್ಯಕ್ಚುಲಿ ಇವತ್ತಿಂದ ಹಬ್ಬ ಸ್ಟಾರ್ಟು. ಮಧ್ಯರಾತ್ರಿಯಿಂದ ಹಬ್ಬ ಬೆಳಗಿನ ಜಾವ, ನಾಳೆ ಬೆಳಗಿನ ಜಾವ 8 ಗಂಟೆವರೆಗೂ ನಡೆಯುತ್ತೆ. ಎಷ್ಟು ಕೆಜಿ ಆಗ್ಬೋದು ಸಚಿನ? ಹಂಗೆ ಸುಮ್ಮನೆ ಒಂದು ಅಂದಾಜು 20-25 ಕೆಜಿ ತೂಕ ಬರ್ಬೋದು. ರೆಡಿ ತಿವುದಾತು. ಇದು ಸೇಂದಿ ತರಿಸಿದರೆ ಇದನ್ನು ಒಂದು ಮಡಕೆಗೆ ಬಗ್ಸಿ ಇಟ್ಟು ಅದನ್ನು ಪೂಜೆ ಮಾಡಿ ಕೊನೆಗೆ ಅದೇನು ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಫ್ಲೈಟ್ ನೋಡ್ಬಿಟ್ಟು ನಾವೆಲ್ಲ ಫಾರಿನ್ ಹೋಗ್ತಾ ಇದೀವಿ ಅನ್ಕೊಂಬಿಟ್ಟು ತುಂಬ ಹತ್ರದಲ್ಲಿ ಪಾಸ್ ಆಯಿತು. ಸೊ ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ಸಕ್ಕತ್ತಾಗಿದೆ ಮಾತ್ರ. ನಂಗೆ ತುಂಬ ಇಷ್ಟ ಆಯ್ತು. ಆ್ಯಕ್ಚುಲಿ ದೊಡ್ಡ ಸೈಜ್, ನಾನು ಇಷ್ಟು ದೊಡ್ಡದು ಹಾಕಲ್ಲ ಇಲ್ಲಿ ಬರಾಗಿ. ಈ ಬಳೆ ನನಗೆ ತುಂಬ ಇಷ್ಟ ಆಗಿತ್ತು, ಬಟ್ ಸೈಜ್ ಇರಲಿಲ್ಲ. ಮೈಸೂರು ಎಕ್ಸಿಬಿಷನ್ ಹೋಗಿದ್ದಾಗ ಇದನ್ನೇ ತಗೊಂಡು ಬಂದೆ. ಇನ್ನು ಊರಲ್ಲಿ ಹಬ್ಬ ಇಟ್ಕೊಂಡಿರೋದ್ರಿಂದ ನಿನ್ನೆ ನೈಟ್ ಇಲ್ಲಿಗೆ ಬಂದಿದ್ದೀವಿ. ಎಲ್ರಿಗೂ ಶುಭೋದಯ. ನಾಳೆ ಹಬ್ಬ ಸ್ಟಾರ್ಟು. ಸೊ ಈ ಸರಿ ಮಳೆ ಹಿಡಿದ್ಬಿಟ್ಟಿದೆ. ಸೊ 3 ವರ್ಷದ ಮೇಲೆ ನಮ್ಮ ತೇಜುರಾಮ್ ಹಬ್ಬ ಸ್ಟಾರ್ಟ್. ಮತ್ತೆ ಈ ಸರಿ ಭಾರಿ ಮಳೆ ಇದೆ, ಹಾಗಾಗಿ ಪ್ರೋಗ್ರಾಮ್ ಎಲ್ಲ ಲಾಸ್ಟ್ ಟೈಮ್ ಅಷ್ಟು ಗ್ರ್ಯಾಂಡಾಗಿ ಆಗಲ್ಲ ಅನಿಸುತ್ತೆ. ಅಲ್ಲಲ್ಲಲ್ಲೇ ನಮ್ಮ ನಾಯಿಗಳೆಲ್ಲ ಕೂಡ ಹಾಕ್ಬಿಟ್ಟಿದ್ವಿ. ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ. ಇನ್ನು ಭಟ್ರು ಇವತ್ತು ಸಂಜೆ ಬರ್ತಾರೆ, ಅಡುಗೆ ಸ್ಟಾರ್ಟ್ ಮಾಡ್ಕೊತಾರೆ. ಮೇ ಬಿ ಆ್ಯಕ್ಚುಲಿ ಇವತ್ತಿಂದ ಹಬ್ಬ ಸ್ಟಾರ್ಟು. ಆ್ಯಕ್ಚುಲಿ ಮೇನ್ ಹಬ್ಬ ಬಂದರೆ ಮಧ್ಯರಾತ್ರಿ ಆಗುತ್ತೆ. ಸಂಜೆ ಒಂದು 7 ಗಂಟೆ ಹಂಗೆ ಅಮ್ಮ ಇನ್ನೇನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಾಯಿಗೆ ಬಟ್ಟೆ ಕಟ್ಕೊಂಡು ಉಪವಾಸ ಮಾಡಿಕೊಂಡು ಏನೇನು ಬೇಕು ಎಡೆಗೆಲ್ಲ ರೆಡಿ ಮಾಡಿಕೊಂಡು ಸಂಜೆ ಪೂಜೆಗೆ ರೆಡಿ ಆಗ್ತಾರೆ. ಇಲ್ಲಿಂದ ನಮ್ಮ ಮನೆಯಿಂದ ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಎಲ್ಲ ಕರ್ಕೊಂಡು ಹೋಗಿ ರಾತ್ರಿ ಅಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜೆ ಮುಗಿದೆ ಮಧ್ಯರಾತ್ರಿ ಎಲ್ಲರ ಮನೆ ಪೂಜೆ. ಅಂದರೆ ಈ ಒಕ್ಕಲಿಗೆ ಈ ದೇವ್ರಿಗೆ ಸಂಬಂಧಪಟ್ಟ ಯಾವ್ಯಾವ ಒಕ್ಕಲಿದ್ದಾರೆ ಅವರೆಲ್ಲ ಸೇರಿ ಪೂಜೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಮನೆಯಿಂದ ಫಸ್ಟ್ನೇ ಪೂಜೆ ಆಗಿರೋದ್ರಿಂದ ನಮ್ಮದು ಬೇಗ ಮುಗಿಯುತ್ತೆ. ಎಲ್ಲರ ಮನೆ ಪೂಜೆ ಮುಗಿದು ಮಧ್ಯರಾತ್ರಿ ಆಗುತ್ತೆ. ಪೂಜೆ ಎಲ್ಲ ಮುಗಿದ ಮೇಲೆ ಎಡೆ ಎಲ್ಲ ಇಟ್ಟ ಮೇಲೆ ಆಮೇಲೆ ಕುರಿ ಹೊಡಿಯೋದಾಗುತ್ತೆ. ಸೊ ಹಾಗಾಗಿ ಮಧ್ಯರಾತ್ರಿಯಿಂದ ಹಬ್ಬ ಬೆಳಗಿನ ಜಾವ, ನಾಳೆ ಬೆಳಗಿನ ಜಾವ 8 ಗಂಟೆವರೆಗೂ ನಡೆಯುತ್ತೆ. ಹಬ್ಬ ಇರೋದು ಅವಾಗ. ಆಮೇಲೆ ಊಟ ಮಧ್ಯಾಹ್ನ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ನಿಧಾನಕ್ಕೆ ಸ್ಟಾರ್ಟ್ ಆಗ್ತದೆ ಒಬ್ಬೊಬ್ಬರಾಗಿ. ಈಗ ಭಟ್ರು ಬರೋದು, ಕೆಲಸ ಸ್ಟಾರ್ಟ್ ಆಗೋದು, ಅಡುಗೆಗೆ ತಯಾರಿ, ಅಡುಗೆ ಸಾಮಾನುಗಳೆಲ್ಲ ತಗೊಂಡ್ಬರೋದೆಲ್ಲ ಆಗ್ತಾ ಇದೆ. ಲಕ್ಕಿ ಏಯ್ ನಾಳೆ ಇದೆ ತೇಜುರಾಮ ಮದ್ದು ಪೂಜೆ ಇರೋದ್ರಿಂದ ಈಗ ಬಂದು ಐನರು ಮಕ್ವಾಡ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ 3 ವರ್ಷಕ್ಕೊಂದ್ಸರಿ ಹಬ್ಬ ನಡೆಯೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂಥ ದುಬ್ಬಿ ಆಗಿರ್ಬೋದು ಅಥವಾ ಅದಕ್ಕೆ ಹರಕೆಗಳು ಉಟ್ಕೊಂಡಿರ್ತಾರಲ್ವ, ಈ ಸರ ಮಾಡಿಸ್ತೀವಿ ನಮ್ಮ ಹರಕೆ ತೀರಿದ್ರೆ ಅಂತ ಹರಕೆಗಳೆಲ್ಲನೂ ತೀರಿಸಿರ್ತಾರೆ. ಅದಕ್ಕೆ ಸರ ಏನೇನು ಮೂಗ್ನತ್ತಾಗಲಿ ಅಥವಾ ಛತ್ರಿ ಆಗಲಿ ಬೆಳ್ಳಿವು ಅದೆಲ್ಲ ಸಾಮಗ್ರಿಗಳು ಬಂದಿರುತ್ತೆ. ಅದೆಲ್ಲ ಬ್ಯಾಂಕಿಗೆ ಇಟ್ಟಿರ್ತಾರೆ. ಹಿಂಗೆ ಹಬ್ಬ ಬಂದಾಗ 10 ದಿನ ತಗೊಬಿಟ್ಟು ಬರ್ತಾರೆ. ಅದನ್ನೇ ಇಲ್ಲಿ ಪಾಪ ಲೆಕ್ಕ ಹಾಕಿ ಕೊಡ್ತಾ ಇದ್ದಾರೆ. ಅಂದರೆ ಈಗ 5 ಹಳ್ಳಿ ಸೇರಿ ಮಾಡೋದ್ರಿಂದ ಲೆಕ್ಕಾಚಾರ ಇದೆಲ್ಲ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ. ಸೊ ಹಾಗಾಗಿ ಕ್ಲೀನಾಗಿ ಬರೆದು ಎಷ್ಟು ತಗೊಂಡೋಗಿರ್ತಾರೆ, ಯಾವ ಸರ ತಗೊಂಡೋಗಿರ್ತಾರೆ, ಗುಂಡಿನ ಸರನ, ಚಿನ್ನದ ಅಥವಾ ಬೆಳ್ಳಿದ, ಯಾವ ಡಿಸೈನು, ಲಕ್ಷ್ಮೀ ಪೆಂಡೆಂಟ್ ಅವೆಲ್ಲ ಬರ್ತಿಟ್ಕೊಂಡಿರ್ತಾರೆ. ಒಂದೊಂದು ಮಿಸ್ ಆದರೂ ಗೊತ್ತಾಗಲ್ವಾ. 4-5 ಹಳ್ಳಿ ಸೇರಿ ಮಾಡೋದ್ರಿಂದ ಒಬ್ಬರಿಗೆ ಉತ್ತರ ಕೊಡಬೇಕು ಅಂದರೆ ನಮ್ಮದು ಲೆಕ್ಕಾಚಾರ ಎಲ್ಲ ಸರಿ ಇರಬೇಕು. ಸೊ ಹಾಗಾಗಿ ಅದನ್ನೇ ಪಾಪ 1-2-3 ಸರಿ ಲೆಕ್ಕ ಹಾಕಿ ಕ್ಲೀನಾಗಿ ನೋಡಿ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆ ಹೂವಿನ ಜೊತೆ ಎಲ್ಲ ಹಾಕಿರ್ತಾರಲ್ಲ, ಮತ್ತು ಹೂವೆಲ್ಲ ತೆಗೆಯುವಾಗ ಜೊತೆಲೆಲ್ಲ ಹೋಗ್ಬಿಡುತ್ತೆ. ನೋಡಿ ಮಾಡಿ ಹಾಕೋದು ತೆಗೆಯೋದು ಮಾಡಬೇಕು ಅಂತ ಹೇಳಿ ಕೊಡ್ತಾ ಇದ್ದಾರೆ. ನಮ್ಮ ಭುವನ್ ನನ್ನ ಮಗಳು ಹೇರ್ ಸ್ಟೈಲ್ ನೋಡಿರಲಿಲ್ಲ. ನೋಡ್ಬಿಟ್ಟು ಏನು ಹೇಳ್ತಾನೆ ನೋಡೋಣ. ಹೇಗಿದ್ದಾನೆ ನಿನ್ನ ಫ್ರೆಂಡ್? ಹೇಗೆ ಕಾಣಿಸ್ತಿದ್ದಳು ಭುವನ್? ಮೊದಲೇ ಚೆನ್ನಾಗಿಲ್ಲ, ಈಗ ಚೆನ್ನಾಗಿಲ್ಲ? ಈಗ ಚೆನ್ನಾಗವಳ. ನೋಡೆ ಮಗಳು, ನನ್ನ ಮಗಳು ನಿನ್ನೆಯಿಂದ ನಾನು ಫಸ್ಟ್ ಭುವನ್ ನೋಡ್ಬೇಕು, ಭುವನ್ ಏನಂತಾನೆ ಕೇಳ್ಬೇಕು ಅಂತ ಹೇಳ್ತಿದ್ಲೆ. ಎಷ್ಟು ದೊಡ್ಡಳಾಗಿದ್ದಾಳೆ ತೇಜು. ಇದ್ ನೋಡಿ, ಇಲ್ಲ ಹೊರಗಡೆ ಹಾಕಿದ್ರೆ ಎಲ್ಲಿ ಕದ್ದು ನಿಮ್ಮಪ್ಪನ ಡ್ಯಾಡಿ ಹೇಳಿದ್ರು ಅಮ್ಮ ಎಲ್ಲಿಂದ ಬರುತ್ತೆ ನೋಡ್ಕೊ ಅಂತ. ಇಲ್ಲಿಂದ ಕದ್ದು ಬರ್ತಾ ಇದ್ದಾಳೆ. ಏನವ ಶೂನ? ಹೊಸ ಶೂ. ವಾವ್, ನಾನು ಕಾಯ್ತಿದ್ದೆ ಮನೆ ಬರ್ಲಿ. ಹೌದಾ? ಯಾಕೆ? ಹೌದಾ? ಲೆಸನ್ ಪಾಪಣಿ ಬೀಳ್ತಿ ಕಣೆ, ಬೀಳ್ತಿ ಹಂಗೆ ಮಾಡಬಾರ್ದು. ಹಾಗೆ ಇವತ್ತಿನ ತಿಂಡಿ ಒಡ್ಚಳಿಗೆ ಮತ್ತು ಗೋರಿಕಾಯಿ ಪಲ್ಯ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗೆ ಈ ವರ್ಷಕ್ಕೆ ಬ್ಯಾಗು, ಲಂಚ್ ಬ್ಯಾಗ್ 2 ಪೌಚು ಎಲ್ಲ ರೆಡಿ. ಇನ್ನು ಬುಕ್ ಜೋಡಿಸ್ಕೊಳ್ಳೋದು, ಇನ್ನು ಪೂಜೆ ಮಾಡೋದು. ಅಲ್ಲ ಮಗಳು ದಿನ ಸಂಜೆ ಒಂದು ಜಾಮೆಟ್ರಿಗೆ, ಒಂದು ಪೆನ್ಸಿಲು, ನಾವು ಬೆಂಡರು, ಶಾರ್ಪ್ನರು ಮತ್ತು ರೇಸರು ಎಷ್ಟು ತುಂಬ್ಕೋಬೇಕು. ಇಷ್ಟೇ ನಿಂದು ಪೌಚಲ್ಲಿ ಇರಬೇಕು ಬ್ಯಾಗಲ್ಲಿ, ಇಷ್ಟೇ. ಅದ್ರ ಮೇಲೆ ಪೆನ್ಸಿಲ್, ಲಿಡ್ಡು, ಅದು ಇದು ಮ್ಯಾಮ್ಗೆ ಹೇಳ್ತೀನಿ. ಇದೇ ವಿಡಿಯೋ ಕಳಿಸ್ಬಿಡ್ತೀನಿ. ಮ್ಯಾಮ್ ಅವಳು ದಿನ 20 ರೂಪಾಯಿ ತಗೊಂಡೋಗಿ ಪೆನ್ಸಿಲ್ ತಗೊಂತೀನಿ, ಅದನ್ನ ನಿಪ್ ತಗೊಂತೀನಿ ಅಂತ ದುಡ್ಡು ಇಸ್ಕೊಂಡು ಹೋಗ್ತಾಳೆ ಅವ್ರ ಅಜ್ಜಿ ಹತ್ರ. ಪೆನ್ ಇಲ್ಲ ಆದ್ರೂ ಇದೆಲ್ಲ ತುಂಬಿಟ್ಕೊಡೋದು. ಬ್ಯಾಗ್ ಗಲೀಜ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಹೊಸ ಬ್ಯಾಗು, ಹೊಸ ಪೌಚು. ಅದನ್ನ ತಗೊಂಡೋಗಿ ಕೊಡು. ನಾವೆಲ್ಲ ಕೊಡು. ನಾನು ಆ ಥರಗಳನ್ನ ನಾವು ನಟರಾಜ ಯೂಸ್ ಮಾಡ್ತೀನಿ. ನಟರಾಜ ತುಂಬ ಚೆಂದ. ಅಪ್ಸರ ಮತ್ತು ನಟರಾಜ ಎಲ್ಲ ರೆಡಿ ಆಗ್ತದೆ ಖುಷಿಯಾಗಿ.
ಲಂಚ್ ಬ್ಯಾಗ್ ಒಂದೆರಡು ತೊಗೊಬಿಟ್ಟು ಬಂದಿದ್ದೀನಿ ಅವಳು ಸ್ಕೂಲಿಗೆ. ಐಸ್ ಕ್ರೀಮ್ ಎಲ್ಲ ಇಲ್ಲ ಮಗಳ? ಹಾಂ, ಜ್ಯೂಸು ಪಾಸು ಐಸ್ ಕ್ರೀಮ್ಸ್ ಅವೆಲ್ಲ ಇಲ್ಲ. ನಿಧಾನ. ಬುಕ್ಕಿಗೆ ರ್ಯಾಪರು ಸ್ಟಿಕ್ಕರ್ಸ್ ಎಲ್ಲ ಹಾಕಬೇಕಾಗಿತ್ತು, ಹಾಗಾಗಿ ಅದನ್ನು ತೊಗೊಂಡ್ಬಿಟ್ಟು ಬರೋಕ್ಕೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮಗ್ಗಿಗೆ. ಇಲ್ಲಿ ತೋರಣ ಎಲ್ಲ ಹಾಕಕ್ಕೆ ಬಂದಿದ್ದಾರೆ, ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಮಾವಿನ ಎಲೆ ಎಲ್ಲ ಕಟ್ಟಿ ಅಕ್ಕ ಅವರು ಬಂದರು. ಬಂದರು ನಮ್ಮ ಅಕ್ಕ ಅವ್ರು. ಇವಾಗ ನಮ್ಮಲ್ಲಿ ನಾವು ಮುಟ್ಟು ತೊಟ್ಟು ಮಾಡ್ತೀವಿ ಅಂದ್ಬಿಟ್ಟು ನಮ್ಮಮ್ಮ ಲೇಟಾಗಿ ಕರ್ಸ್ಕೊತವ್ರು ನಮ್ಮನ್ನು. ಇಲ್ಲಾಂದರೆ 2 ದಿನ ಮುಂಚೆನೇ ಬರ್ತೀವಿ. ನೀವು ಬಂದು ಹೇಳಿದ್ದು ಒಂದು ಕೆಲಸನೂ ಮಾಡಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಅದು ಮುಟ್ಬಿಡಿ ಇದು ಮುಟ್ಬಿಡಿ ಎಲ್ಲ ಅಮ್ಮ ಮುಡಿ ಮಾಡೋದು ಇರುತ್ತೆ. ಸೊ ಹಾಗಾಗಿ ಯಾರು ಅನ್ಕೋತಿರೋದ ಜೀಜು ಅದಕ್ಕೆ ನಾವು ಹಿಂಗೆ ವೀಡಿಯೋನ ಇಟ್ಕೊಂಡು ಮರ್ತೇ ಹೋಗುತ್ತಲ್ಲ. ವೆಂಕಟೇಶ್ ದೊಡ್ಡಪ್ಪ ಕಣ್ಣು. ಹಾಗೆ ಕೆಲವ್ರು ಕೇಳ್ತೀರ ಯಾಕೆ ನಿಮ್ಮ ಬಾಬಾ ವೀಡಿಯೋದಲ್ಲಿ ಬರಲ್ಲ ಅಂತ ಹೇಳಿಬಿಟ್ಟು. ನಮ್ಮ ಬಾಬಂಗೆ ಇದೆಲ್ಲ ಇಷ್ಟ ಆಗಲ್ಲ, ಹಾಗಾಗಿ ಅಕ್ಕನ ವೀಡಿಯೋದಲ್ಲಿ ಅಷ್ಟೇ. ಅಕ್ಕಂಗಾದರೆ ಬೈದ್ಬಿಡ್ತಾರೆ ನೇರವಾಗಿ. ನನಗೆ ಅವ್ರು ಬೈಯೋದೊಳಗೆ ನಾನು ವೀಡಿಯೋ ಮಾಡ್ಕೊಂಡು ಕಟ್ ಮಾಡಿಬಿಡ್ತೀನಿ. ಸೊ ಹಾಗಾಗಿ ನಾನೇನು ಸಿಗಾಕ್ಲಕ್ಕೆ ಹೋಗಲ್ಲ ಅವ್ರಿಗೆ. ಅಷ್ಟೇ ಸಾಕು, ಇನ್ನೇನು ಅದು ಹೊಡಿತೀವಿ. ದೀಪಾವಳಿ ಹಬ್ಬ ಮಾಡ್ತೀಯಾ? ತೇಜ್ ನಮ್ಮ ಹಬ್ಬ ಕಣು. ಅದೇ ಗೊತ್ತಿಲ್ಲ ಡ್ಯಾಡಿ ಏನೇನು ಮಾಡಿದ್ರು. ಡ್ಯಾಡಿದು ಏನು ಸತೀಶ್ ಅಂತ ಅಲ್ಲ, ಡ್ಯಾಡಿದಂತ. ಡ್ಯಾಡಿ ಸಚಿನ್ಗೆ ನಾಳೆಗೆ ಏನು ವಹಿಸ್ಬಿಟ್ಟು ನೀವೇನೆ. ಆಮೇಲೆ ನಂಗೆ ಗೊತ್ತಿಲ್ಲ ಅಂದ್ರೆ ನಮಗೂ ಗೊತ್ತಿಲ್ಲಲ್ಲ. ಹಾಂ, ಕುರಿದೆಲ್ಲ ಸಚಿನ್ ಕೆಲಸ. ಅಮ್ಮ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ಇವಾಗ ಅಲ್ಲಿಗೆ ಎಡೆ ತಗೊಂಡು ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಕಿಚನ್ಗೆ ಹೋಗಿದ್ದಾರೆ. ಬಾಗ್ಲು ಹಾಕೊಂಡಿರ್ತಾರೆ. ಅಂದರೆ ನಾವೀಗ ಯಾರೂ ಹೋಗಂಗಿಲ್ಲ ಅವ್ರದ್ದು ಅಡುಗೆ ಮುಗಿಯೋವರೆಗೂ. ಒಂದು 7-8 ಥರದ ವೆರೈಟಿ ಮಾಡ್ತಾರೆ. ಎಷ್ಟು ಕೆಜಿ ಆಗ್ಬೋದು ಸಚಿನ? ಹಂಗೆ ಸುಮ್ಮನೆ ಒಂದು ಅಂದಾಜು 20-25 20 ಕೆಜಿ ತೂಕ ಬರ್ಬೋದು ಅಲ್ವಾ? 20 ಅದ್ರಲ್ಲಿ ಒಂದು 5-6 ಕೆಜಿ ಹೋದ್ರೆ ನಾನು ಅದೇ 15-16 ಕೆಜಿ ಕಂಡಿದ್ದೀನಿ. ಗುದ್ದಾತು. ಡ್ಯಾಡಿ ತಿವಿ ಡ್ಯಾಡಿ ತಿವುದಾತು. ತಿವುದಾತು. ಹಾಂ, ಚುಪ್ಪಿ ಹಂಗೆ ಗಟ್ಟಿ ಇಟ್ಕೊಳ್ವ, ತಿರುಗ್ದಂಗೆ ಅದು ಈ ಕಡೆಗೆ ಎಳ್ದಿಡ್ಕೊ. ಕೂತ್ಕೊಂಡೇ ಬಿಡ್ತಾರೆ ಇವರು. ನಾಚಿಕೆ ಅಲ್ಲ, ಅದಕ್ಕೆ ಕಂಬಕ್ಕೆ ಸುತ್ತು ಇಲ್ಲಿ ಉದ್ದ ಬಿಡ್ತ ಅಂತ. ಸಾಕು ಬಿಡು. ಹಾಂ, ಕರೆಕ್ಟಾಗಿದೆ. ನನ್ನ ರಂಗೋಲಿ ವಿತ್ ಈ ಚೆಂದಾಗಿ ಹೋಗ್ಬಿಟ್ಟಿದೆ. ಚುಪ್ಪಿ ಬೀಳ್ಸಕ್ಕೆ ಅಲ್ಲೇ ಕರ್ಕೊಂಡು ಹೋಗಿದೆಯಾ? ಅಣ್ಣ ತಮ್ಮ ಎಲ್ಲಿ ಕೂತಿದ್ದಾರೆ? ಹೇ, ನಮ್ಮ ಚುಪ್ಪಿ ಹತ್ರ ಬಿಟ್ಟು ಹೋದಾಗ ಬೀಳ್ಸಿರ್ತಾನೆ ಇವನು. ಚುಪ್ಪಿ ಬೇಡ, ಬಿಡ್ಲೇ ಬೇಡ. ಕಾಫಿ ಆಯ್ತು ಅಂಕಲ್? ಹಾಗೆ ಇಲ್ಲಿ ಬೇರೆ ಪುರೋಹಿತರು ಬಂದ್ಬಿಟ್ಟು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ಯಾವ್ದು ದೇವ್ರು ಯಾವ್ದು ವಿಡಿಯೋ ಮಾಡ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಇದ್ರಲ್ಲಿ ದೇವ್ರು ಯಾವುದು? ಇಲ್ಲಿಗೆ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹಾಗೆ ಅಮ್ಮನ್ನು ಕರ್ಕೊಂಡು ಕೋಳಿ ಎಲ್ಲ ಕಟ್ ಮಾಡಿ ಹೋಗೋದ್ರಿಂದ ಇಲ್ಲೆಲ್ಲ ಪಾಪ ರೆಡಿ ಮಾಡಿಸ್ಕೊಂಡಿದ್ದಾರೆ. ಅಕ್ಕ ಮನೆ ಬೀಳ್ತೀಯ. ಇಲ್ಲಿ ಬಿಟ್ಟನ ನಮ್ಮನೆ ಮಕ್ಕಳು ರೆಡಿಯಾಗಿ ಆಟ ಆಡ್ತಾ ಇದ್ದಾರೆ. ಇಲ್ಲಿ ಬಿಟ್ಟನ. ನಿಧಾನ ಅಲ್ಲೆಲ್ಲ ಹೋಗ್ತಿದ್ಯಾ? ಇಲ್ಲಿ ಪುಟ್ಟಣ್ಣ. ಮಕ್ಕಳಿದ್ರೇ ಮನೆಗೊಂದು ಕಡೆ ಹಬ್ಬ ಮಾಡೋಕ್ಕೊಂಥರ ಖುಷಿ ಆಗುತ್ತೆ. ಹಬ್ಬ ಸಡಗರ ಅಂದರೆ ಮಕ್ಕಳು ಇರಬೇಕಲ್ವ. ಅದು ಅಂದರೆ ಬರೀ ಸ್ನಾನ ಮಾಡಿ ಪೂಜೆ ಮಾಡಿ ಊಟ ಮಾಡೋದು ಅದಕ್ಕಿಂತ ಜೊತೆಲಿ ಮಕ್ಳಿರ್ತಾರೆ, ಅವ್ರನ್ನ ಎದೇರಿಸೋದು, ರೆಡಿ ಮಾಡೋದು, ಬೈಯೋದು, ಏನೋ ಒಂಥರ ಓಡಾಡ್ಕೊಂಡು ಗುಡು ಅಂತ ಮಾಡ್ತೀವಲ್ಲ, ಅದೇ ಒಂಥರ ಹಬ್ಬ ಆ್ಯಕ್ಚುಲಿ. ಅಮ್ಮ ಸಂಜೆಯಿಂದ ಅಡುಗೆ ಸ್ಟಾರ್ಟ್ ಮಾಡೋದು. ಎಷ್ಟು ಬೇಗ ಎಷ್ಟು ವೆರೈಟಿ ಮಾಡ್ಕೊಂಡಿದ್ರು ಗೊತ್ತಾ. ಹಾಗೆ ಇದು ಸೇಂದಿ ತರಿಸಿದ್ದಾರೆ. ಇದನ್ನು ಒಂದು ಮಡಕೆಗೆ ಬಗ್ಸಿ ಇಟ್ಟು ಅದನ್ನು ಪೂಜೆ ಮಾಡಿ ಕೊನೆಗೆ ಅದೇನೋ ಮಾಡ್ತಾರೆ. ನಮ್ಮ ಪಪ್ಪನೂ ಕೂಡ ಸ್ನಾನ ಮಾಡಿ ಕ್ಲೀನಾಗಿ ರೆಡಿ ಆಗಾಯಿತು. ಈಗೆಲ್ಲ ಬಂದು ಕರ್ಕೊಂಡು ಹೋಗೋಕೆ ಬರ್ತಾರಲ್ಲ, ಈಗ ಒಂದು 8-8:15 ಈಗ ಬಂದು ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗೋದ್ರೊಳಗೆ ಇಲ್ಲಿಂದ ಒಂದು 10 ಗಂಟೆ ಆಗ್ಬೋದು, 10-10:30, 11 ಗಂಟೆ. ಇನ್ನು ಪಪ್ಪ ಇವಾಗ ಹೋದ್ರೆ ಇನ್ನು ನಾಳೆ ಬೆಳಗ್ಗೆನೇ ಬರೋದು. ಅಮ್ಮ ಸಪ್ರೇಟಾಗಿ ಎಡೆಗೆಲ್ಲ ಮಾಡಿ ತೆಗೆದಿಟ್ಕೊಂಡಿದ್ದಾರೆ. ಇದು ನಮಗೆ ಈಗ ಮಕ್ಕಳಿಗೆ ಅಂತ ಹೇಳಿ ನಮ್ಮ ಅತ್ತಿಗೆ ಮಾಡ್ತಾಯಿದ್ದಾರೆ, ಅಂದರೆ ನಮ್ಮ ದೊಡ್ಡಮ್ಮನ ಸೊಸೆಯವರು.
ಸಂಜೆ ಅಷ್ಟೇ ಬಂದರು ಅಂದರೆ ವೀಡಿಯೋಗೆ ಸ್ವಲ್ಪ ಶೈ ಹಾಗಾಗಿ ಇಲ್ಲಿ ನಮ್ಮ ಸುಮಿತ್ರ ಆಂಟಿ ಪಾಪ ನಮಗೆ ಮಕ್ಕಳಿಗೆಲ್ಲ ಊಟ ಬಡಿಸ್ಕೊಡ್ತಾ ಇದ್ದಾರೆ. ಅವರು ಕೂಡ ಪಾಪ ಒಂದು ವಾರದಿಂದ ಅಮ್ಮನ ಜೊತೆ ಸೇರಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಸುಸ್ತು. ನಾನು ಅಕ್ಕ ಈಗಷ್ಟೇ ಬಂದ ಸಂಜೆ. ಅಮ್ಮ ಯಾಕಂದರೆ ನಾವು ನಮ್ಮ ಕೆಲಸಗಳು ಅಮ್ಮ ಒಪ್ಪಲ್ಲ. ಸೊ ಹಾಗಾಗಿ ನೀವು ಬಂದರೆ ನೀವು ಮಕ್ಕಳು ಎಲ್ಲ ಗಲೀಜು ಮಾಡ್ತೀರ ಮನೇನ, ನೀವು ಸ್ವಲ್ಪ ಲೇಟಾಗಿ ಬನ್ನಿ ಅಂತಲೇ ನಮ್ಮಮ್ಮ ನಮಗೆ ಹೇಳೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.